ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇದು ನನ್ನ 2024ರ ಮೊದಲನೇ ವ್ಲಾಗು. ಸೊ ಇಷ್ಟು ದಿನ ನಾನು 2 ಸಲ ನಮ್ಮ ಊರಿಗೆ ಹೋಗಿ ಬಂದಿರೋ ತೋರಿಸಿದ್ದೀನಿ. ಬರೀ ಆಫ್ ರೋಡ್ ಟ್ರಯಲ್ ಮಾತ್ರ ತೋರಿಸಿದ್ದೀನಿ. ಬಟ್ ಇವತ್ತು ನಮ್ಮ ತೋಟ ಹೆಂಗಿದೆ ಏನು ಎತ್ತ ಎಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ. ಇವತ್ತು ನಾವು ಹೋಗ್ತಿರೋದು ಬಂದು ನಮ್ಮ ತೋಟಕ್ಕೆ, ಅಂದರೆ ನಮ್ಮ ಮಾವನ ತೋಟಕ್ಕೆ, ತಿಪ್ಕೊಂಡಳ್ಳಿಗೆ. ಏನಪ್ಪ ಇವನು ಇಷ್ಟೊತ್ತಲ್ಲಿ ಹೋಯ್ತವನೆ ಅಂತ ಇದ್ದೀರಾ? ಹೌದು, ಇವತ್ತು ಸಂಜೆ ಹೋಗ್ತಾಯಿದ್ದೀನಿ. ಯಾಕೆ ಅಂತಂದರೆ ಇವತ್ತೋಗಿ ನೈಟ್ ಅಲ್ಲೇ ಸ್ಟೇ ಆಗೋ ಪ್ಲ್ಯಾನ್ ಇದೆ. ತೋಟದಲ್ಲೇ ಇದ್ದು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನು. ಅದಕ್ಕಾಗಿ ತೋಟಕ್ಕೆ ಹೋಗ್ತಾಯಿದ್ದೀನಿ. ನಾನು ನಮ್ಮೂರಿಗೆ ಹೋಗ್ಬೇಕಾದ್ರೆ ಮೇನ್ ರೋಡಲ್ಲಿ ಹೋಗೋದು ತುಂಬ ಕಮ್ಮಿ. ಯಾಕೆ ಅಂತಂದರೆ ನಮಗೆ ಇದೊಂದು ಫ್ರೀ ವೇ ಇದೆ, ಜನ ಜಾಸ್ತಿ ಓಡಾಡಲ್ಲ, ಖಾಲಿ ಇರುತ್ತೆ, ಟ್ರಾಫಿಕ್ ಇರಲ್ಲ ಮೇಯ್ನಾಗಿ. ಸೊ ಆರಾಮಾಗಿ ರೋಡಲ್ಲಿ ಹೋಗ್ಬಿಡ್ತೀವಿ. ಈ ರೋಡಲ್ಲಿ ಹೋದರೆ ಸೀದಾ ಸೀಗಹಳ್ಳಿ ಕ್ರಾಸ್ ಹತ್ರಕ್ಕೆ ಹೋಗಿ ಕನೆಕ್ಟ್ ಆಗ್ತೀವಿ. ಎಲ್ಲಿಂದ? ನಮ್ಮ ಏರಿಯಾ ಮಲತಳ್ಳಿಯಿಂದ. ಅಂದರೆ RTO ಹತ್ರ ಬಂದು ಈ ರೋಡ್ ತೊಗೋತೀವಿ, KL ಲಾ ಕಾಲೇಜ್ ರೋಡು. ಇಲ್ಲಿಂದ ಸೀದಾ ಸೀಗಹಳ್ಳಿ ಕ್ರಾಸ್ಗೆ ಹೋಗೋದು ಗುರು. ಯಾರಾದರೂ ಮಾಗಡಿ ಕಡೆ ಹೋಗ್ಬೇಕು ಅಂದರೆ ಈ ರೋಡಿಗೆ ಬಂದುಬಿಡ್ರಿ, ಆರಾಮಾಗಿ ಹೋಗ್ಬೋದು. ಮಧ್ಯದಲ್ಲಿ ಸ್ವಲ್ಪ ಈ ಥರ ರೋಡ್ ಕಿತ್ತೋಗಿದೆ, ಬೇಜಾರು ಮಾಡ್ಕೋಬೇಡಿ, ಬಟ್ ಬರ್ಬೋದು. ಹಾಂ, ನಮ್ಮ ಜಾಕೆ ಫುಲ್ಲು ಆರ್ತಾ ಇದ್ದಾನೆ. ಓ ಅಂಬಾ ಗೋಮಾತೆ ಕಾಪಾಡಮ್ಮ, ಕಾಮಧೇನು ಕಾಪಾಡಮ್ಮ, ಎಲ್ರಿಗೂ ಆಶೀರ್ವಾದ ಮಾಡಮ್ಮ. ಇದು ನೋಡಿ, ಇದು ನೈಸ್ ರೋಡ್ ಬ್ರಿಡ್ಜು. ಇದನ್ನು ದಾಟಿ ಮುಂದೆ ಹೋದರೆ ಇದೇ ನೈಸ್ ರೋಡ್ ಬ್ರಿಡ್ಜು. ಇದನ್ನು ದಾಟಿ ಮುಂದೆ ಕನ್ನಳ್ಳಿ ಸಿಗುತ್ತೆ. ಕನ್ನಳ್ಳಿಯಿಂದ ಮುಂದೆ ಅಲ್ಲಿಂದ ಒಳಗಡೆ ರೋಡ್, BDI ರೋಡ್, ಕೆಂಪೇಗೌಡ ಲೇಔಟ್ ಒಳಗಿಂದ ಹೋದರೆ ಸೀದಾ ಸೀಗಹಳ್ಳಿಗೆ ಹೋಗ್ತೀವಿ. ಬನ್ನಿ ಹೋಗೋಣ. ಇದೇ ನೋಡಿ ಕೆಂಪೇಗೌಡ ಲೇಔಟು. ಸೊ ಈ ಲೇಔಟ್ ಒಳಗಿಂದ ಹೋದರೆ ನಮಗೆ ನಾವು ಹೋಗ್ಬೇಕಾಗಿರೋ ದಾರಿ ಬೇಗ ಹೋಗ್ಬೋದು. ಮತ್ತು ಇನ್ನೊಂದು ವಿಶೇಷ ಏನು ಅಂದರೆ, ಇಡೀ ಏಷ್ಯಾ ಖಂಡದಲ್ಲೇ ಇದೇ ತುಂಬ ದೊಡ್ಡ ಲೇಔಟು, ಎಲ್ಲ ಥರ ಫೆಸಿಲಿಟೀಸು ಇರೋದು. ಇಲ್ಲಿನ್ನ ಯಾರೂ ಮನೆ ಕಟ್ಟೋಕ್ಕೆ ಬಂದಿಲ್ಲ ಗುರು. ಆದರೆ ಎಲ್ಲ ಸೈಟ್ಗಳಿಗೂ ಎಲೆಕ್ಟ್ರಿಕ್ ಕನೆಕ್ಷನ್ಸು, ಸ್ಯಾನಿಟ್ರಿ ಕನೆಕ್ಷನ್ಸು ಎಲ್ಲ ರೆಡಿ ಮಾಡಿಬಿಟ್ಬಿಟ್ಟಿದ್ದಾರೆ. ವಾಟರ್ ಕನೆಕ್ಷನ್ನು ಎಲ್ಲ ಇದೆ ಗುರು. ನೋಡ್ತಾ ಇರ್ಬೋದು ರೋಡ್ ಎಷ್ಟು ವೈಡ್ ಆಗಿದೆ ಅಂತ. ಸಾಕಾಗಿದೆ ಅಲ್ಲ ರೋಡು. ಈಗ ಕೆಂಪೇಗೌಡ ಲೇಔಟಿಂದ ಎಕ್ಸಿಟ್ ಆದ್ವಿ. ನೋಡಿ, ಈಗ ಸೀಗಹಳ್ಳಿ ಕ್ರಾಸ್ ಜಾಯ್ನ್ ಆಗಿದ್ದೀವಿ.
ಇಲ್ಲಿಂದ ಮಾಗಡಿ ರೋಡ್ಗೆ ರೋಡ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಗುಡು. 4 ಲೈನ್ ಹೈವೇ ಮಾಡೋಕ್ಕೆ ಸಖತ್ತಾಗಿ ರೆಡಿ ಮಾಡಿದ್ದಾರೆ. ಈ ಹೈವೇಲೆ ಆರಾಮಾಗಿ ಹೋಗ್ಬೋದು. ಜೊತೆಗೆ ನಮ್ಮ ಭಾವನೂ ಜಾಯ್ನ್ ಆಗಿದ್ದಾರೆ ಈಗ. ಅವರು ನನ್ನ ಜೊತೆನೇ ಬರ್ತಾಯಿದ್ದಾರೆ. ಒಂದು ಸ್ವಲ್ಪ ಬೆಳಕಲ್ಲಿ ಬಂದಿದ್ರೆ ಇಲ್ಲಿ ಒಂದು RSS ಆಫೀಸ್ ಕಟ್ತಾಯಿದ್ದಾರೆ. ಏನು ಸಖತ್ತಾಗಿ ಕಟ್ತಾಯಿದ್ದಾರೆ ಗೊತ್ತಾ. ಇದೇ ನೆಕ್ಸ್ಟು ಮೇನ್ ಆಫೀಸ್ ಆಗೋ ಇದಿದೆ. ಇಡೀ ಕರ್ನಾಟಕಕ್ಕೆ, ಸೌತ್ ಇಂಡಿಯಾಗೆ ಇದೇ ಮೇನ್ ಆಫೀಸ್ RSSದು. ಮುಂದೆ ನೋಡ್ತಾ ಇರ್ಬೋದು, ಲೆಫ್ಟ್ ಸೈಡ್ ಕಾಣಿಸ್ತಾ ಇದೆಯಲ್ಲ ಆ ಸ್ಟ್ರಕ್ಚರು ಡೂಮ್ ಥರ, ಅದೇ RSS ಆಫೀಸು. ನಾರ್ಮಲ್ ಬಿಲ್ಡಿಂಗ್ ಥರ ಕಟ್ತಾಯಿಲ್ಲ ಅದನ್ನು, ಏನೋ ಒಂಥರ ವಿಚಿತ್ರವಾಗಿ ಡೂಮು ಏನೇನೋ ಮಾಡ್ತಾಯಿದ್ದಾರೆ ಹೊಸದಾಗಿ. ತುಂಬ ಚೆನ್ನಾಗಂತೂ ಬರ್ತಾಯಿದೆ. ಫುಲ್ಲು ಫಿನಿಶ್ ಆದಮೇಲೆ ನೋಡಬೇಕು ಯಾವ ಥರ ಇರುತ್ತೆ ಅದು ಅಂತ. ನೋಡಿ ಏನೇನೋ ಮಾಡ್ತಾವ್ರೆ. ಹೆಂಗಿದೆ ನೈಟ್ ಡ್ರೈವ್. ನೋಡಿ ಗೆಳೆಯರೆ, ಈಗ ತಾವರೆಕೆರೆ ಹತ್ರ ಇದ್ದೀವಿ. ತಾವರೆಕೆರೆಯಲ್ಲಿ ಏನು ಟ್ರಾಫಿಕ್ ಆಯ್ತದ ನೋಡೋಗುರು. ಈಗ ಈ ತಾವರೆಕೆರೆ ಸರ್ಕಲ್ ದಾಟೋವರೆಗೂ ಟ್ರಾಫಿಕ್ಕು. ಸ್ವಲ್ಪ ತಾವರೆಕೆರೆ ಸರ್ಕಲ್ ದಾಟಿ ಮುಂದಕ್ಕೆ ಬಂದುಬಿಟ್ರೆ ಮತ್ತೆ ಆರಾಮ್ ರೋಡುಗುರು. ಈಗ ಬರ್ತಾ ಇರೋ ಹೊಸ ಗಾಡಿಗಳಿಗೆಲ್ಲ LED ಹೆಡ್ಲೈಟ್ ಸೆಟಪ್ ಕೊಟ್ಬಿಟ್ಟು ಅದು ಪ್ರೊಜೆಕ್ಟರ್ಗಳು ಕೊಡ್ತಾ ಇದ್ದಾರಾ. ಎದುರುಗಡೆ ಬರೋನ್ ಕಣ್ಣು ಹೋಯ್ತಷ್ಟೇ. ಡಬಲ್ ರೋಡ್ ಹೈವೇಸು, 4 ಲೈನ್ ಹೈವೇಸಲ್ಲೆಲ್ಲ ಹೋಗೋದು ಒಂಥರ, ಆದರೆ ಈ ಸಿಂಗಲ್ ಲೈನ್ ಹೈವೇಲಿ ಹೋಗೋದೇ ಒಂಥರ ಮಜಾಗಿರು. ಯಾಕೆ ಅಂತಂದರೆ ಅದರಲ್ಲಿ ನಮಗೆ ಅಂತ ಲೈನ್ ಇರುತ್ತೆ, ಆ ಲೈನಲ್ಲಿ ನಾವು ಹೋಗ್ತಾ ಇರ್ತೀವಿ. ಈ ಸಿಂಗಲ್ ಲೈನಲ್ಲಿ ಹಂಗಲ್ಲ, ನಾವು ಕರೆಕ್ಟಾಗಿ ನಮ್ಮ ಲೈನಲ್ಲಿ ಹೋಗ್ತಾಯಿದ್ರು ಆಪೋಸಿಟಲ್ಲಿ ಬರೋರು ಓವರ್ಟೇಕ್ ಹೊಡೆಯೋಕ್ಕೋಸ್ಕರ ನಮ್ಮ ಲೈನಿಗೆ ಅವರು ಬಂದುಬಿಟ್ಟಿರ್ತಾರೆ. ಅದೊಂದೇ ಪ್ರಾಬ್ಲಮ್ಮು ಈ ಸಿಂಗಲ್ ಹೈವೇಸಲ್ಲಿ ಹೋಗೋಕ್ಕೆ. ಅದರಲ್ಲೂ ಡೇ ಟೈಮಲ್ಲಿ ಹಂಗೋ ಹಿಂಗೋ ಹೋಗ್ಬಿಡ್ಬೋದು, ನೈಟ್ ಟೈಮಲ್ಲೇ ಸ್ವಲ್ಪ ಹೆವಿ ರಿಸ್ಕು. ನೋಡ್ರಿ, ಈ ಥರ ಎಲ್ಲ ಕಲರ್ ಲೈಟ್ ಹಾಕ್ಕೊಂಡು ಬಂದ್ಬಿಡ್ತಾರೆ. ಅದು ಸೀದಾ ಕಣ್ಣಿಗೆ ಕುಕ್ಕುತ್ತೆ. ಇನ್ನೊಂದು ನೆನ್ನೆ ಅಷ್ಟೇ ಕಾಟೇರ ಫಿಲಮ್ಗೆ ಹೋಗಿದ್ದೆ ಗೆಳೆಯರೆ. ಏನು ಮಸ್ತಾಗೈತೆ ಅಂತೀರ ಪಿಕ್ಚರು. ಡಿ ಬಾಸ್ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಗುರು, ಸಾಕಾಗಿ ಮಾಡೋರೆ. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಪಿಕ್ಚರು. ಇಷ್ಟು ದಿನ ಬರೀ ಆ್ಯಕ್ಷನ್ ಫಿಲಮ್ಸು, ಮಾಸ್ ಫಿಲಮ್ಸು ಜಾಸ್ತಿ ಬರ್ತಾಯಿತ್ತು.
ಈ ಸಲ ಇದೊಂದು ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು. ಡಿ ಬಾಸ್ ಆ್ಯಕ್ಟಿಂಗ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ಪಿಕ್ಚರ್ ಕಥೆನೂ ಅಷ್ಟೇ ಸಾಕಾಗಿದೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದೈತೆ ಗುರು ಫಿಲಮು. ಇನ್ನೂ ಈ ಥರ ಜಾಸ್ತಿ ಫಿಲಮ್ಗಳು ಬರಬೇಕು ಡಿ ಬಾಸ್ ಕಡೆಯಿಂದ. ಕಾಟೇರಾ ಬಾ ಗುರು ಬಾ, ಎಲ್ಲಿ ಬತ್ತೀಯಾ? ಓ ನೋ ನೋ. ಈ ಥರ ಎಲ್ಲ ಐ ಬಿ ಮಾಡ್ಕೊಂಡು ಬರ್ತಾಯಿದ್ರೆ ಈಗ ನೋಡಿ ತಿಪ್ಕೊಂಡಳ್ಳಿ ಬಸ್ ಸ್ಟಾಪ್ ಹತ್ರಕ್ಕೆ ಬಂದಿದ್ದೀವಿ. ಈಗ ನೆಕ್ಸ್ಟು ಇಲ್ಲಿಂದ ನಮ್ಮ ತೋಟಕ್ಕೆ ಹೋಗೋಣ. ತೋಟಕ್ಕೆ ಹೋಗೋಕ್ಕೆ ಇರೋದು ಒಂದೇ ದಾರಿ, ಸಾರಿ 2 ದಾರಿ ಇದೆ. ಈ 2 ದಾರಿನೂ ಒಂಥರ ಆಫ್ ರೋಡ್ ದಾರಿನೇ. ಬನ್ನಿ ಈಗ ಕತ್ಲಲ್ಲೊಂದು ಆಫ್ ರೋಡ್ ಹೋಗೋಣ. ನಮ್ಮ ಭಾವ ಬಂದಿಲ್ಲ, ನಮ್ಮ ಭಾವಂಗೋಸ್ಕರ ಕಾಯೋಣ. ಬಂದರು ಅನಿಸುತ್ತೆ. ಹಾಂ ಬಂದರು. ಬನ್ನಿ ಈಗ ಕತ್ಲಲ್ಲೊಂದು ಆಫ್ ರೋಡ್. ನಾವೆಲ್ಲ ಮೊದಲು ಬರುವಾಗ ಬಸ್ಸಲ್ಲಿ ಬರುವಾಗ ಇಲ್ಲಿ ಇಳಿದ್ಬಿಟ್ಟು ಈ ಕಡೆಯಿಂದ ನಡ್ಕೊಂಡು ಹತ್ಕೊಂಡು ಹೋಗ್ತಿದ್ವಿ. ಮಧ್ಯದಲ್ಲಿ ಬೇರೆಯವ್ರ ತೋಟ ಬರೋದು, ಆ ತೋಟದ ಮುಖಾಂತರನೇ ನಡ್ಕೊಂಡು ಹೋಗ್ತಾಯಿದ್ವಿ. ಈಗೆಲ್ಲ ತೋಟಕ್ಕೆಲ್ಲ ಬೇಲಿ ಹಾಕೊಂಬಿಟ್ಟವ್ರೆ. ನಾವೀಗೆಲ್ಲ ಅಲ್ಲೆಲ್ಲ ಇಳಿದು ಅಲ್ಲೆಲ್ಲ ನಡ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಈಗ ಈ ಪಕ್ಕದೊಂದು ಊರಿದೆ, ಆ ಊರವರೆಗೂ ರೋಡಿದೆ. ಅಲ್ಲಿವರೆಗೂ ಹೋಗ್ಬಿಟ್ಟು ಅಲ್ಲಿಂದ ಆಚೆಗೆ ಈ ಥರ ಯಾವುದೇ ರೋಡ್ ಸಿಗಲ್ಲ. ಮಾಮೂಲು ಕಾಲ್ನಡಿಗೆಯಲ್ಲಿ ಹೋಗೋ ಕಾಲದ ಈ ಥರ ಇದೆ. ಈಗೆಲ್ಲ ಅಲ್ಲೇ ಗಾಡೀಲಿ ಓಡಾಡ್ತಾರೆ. ಆ ಕಡೆ ಏನಾದ್ರು ಕೆಲಸ ಇದೆ ಹೋಗೋದು ಬರೋದು ಅಂದರೆ ನಮ್ಮ ಮನೆಯವರು ಅದೇ ರೋಡಲ್ಲೇ ಓಡಾಡೋದು. ನಮ್ಮ ಮಾವ ಎಲ್ಲ ಅದೇ ರೋಡಲ್ಲೇ ನಾವು ಹೋಗ್ತೀವಿ. ಕತ್ಲಲ್ಲಿ ಹೋಗೋಕ್ಕೆ ಒಂಥರ ಸಖತ್ತಾಗಿದೆ ಗುರು. ಯಾವುದೇ ಟ್ರಯಲ್ಸ್ ಆಗಿರಲಿ, ಯಾವುದೇ ಆಫ್ ರೋಡ್ ಟ್ರಯಲ್ ಆಗಿರಲಿ, ಯಾವುದೇ ದಾರಿ ಆಗಿರಲಿ, ಹೊಸ್ದಾಗಿ ಹೋಗ್ತಾಯಿದ್ದೀವಿ ಅಂತಂದರೆ ಆದಷ್ಟು ಆ ರೋಡನ್ನ ನೀಟಾಗಿ ನೋಡ್ಕೊಳ್ಳಿ. ಇಲ್ಲ ಆದಷ್ಟು ನಿಮ್ಮ ಜಾಗರೂಕತೆಯಲ್ಲಿ ನಿಧಾನವಾಗಿ ಹೋಗಿ. ನಮಗೆ ಗೊತ್ತಿರೋ ರೋಡ್ ಆದರೆ ಗೊತ್ತು ಏನೇನಿರುತ್ತೆ, ರೋಡ್ ಹೆಂಗಿದೆ ಅದೆಲ್ಲ. ಸೊ ನೀವು ಒಂದು ಬಂಡ ಧೈರ್ಯ ಮಾಡ್ಬೋದು ನುಗ್ಗಕ್ಕೆ. ನಾನು ಇದು ನಿಮಗೆ
ತೋರಿಸ್ದಂಗೆ ಆಲ್ರೆಡಿ 2 ಸಲ ಈ ದಾರಿ ತೋರಿಸಿದ್ದೀನಿ ಅದು ಡೇ ಟೈಮಲ್ಲಿ. ಬಟ್ ಈ ಸಲ ನೈಟಲ್ಲಿ ಹೋಗ್ತಾಯಿದ್ದೀವಿ. ಹಿಂದೆ ಟೈರ್ ಆಲ್ಮೋಸ್ಟ್ ಫ್ಲ್ಯಾಟ್ ಆಗಿಬಿಟ್ಟಿದೆ. ಟ್ರ್ಯಾಕ್ಷನ್ನು ಸ್ವಲ್ಪ ಮಿಸ್ ಆಗ್ತಾಯಿದೆ. ನೋಡಿ, ಇದೇ ನಾನು ಹೇಳಿದ ಊರು. ಇದೇ ಲಾಸ್ಟು ಮನೆಗಳು. ಇನ್ನು ಮುಂದಕ್ಕೆ ಮನೆಗಳು ಇಲ್ಲ. ರೋಡು ಇಲ್ಲ. ಈ ಕಾಣಿಸ್ತಾ ಇದೆಯಲ್ಲ, ಇದೇ ಈ ರೋಡ್ಗೆ ಕೊನೆ ಮನೆ. ಮುಂದೆ ಏನೋ ಮುಂದೆ ಯಾರೋ ಈಗ ಮನೆ ಕಟ್ತಾವ್ರೆ ತೋಟದಲ್ಲಿ. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಕತ್ಲಲ್ಲಿ ಸುತ್ತಮುತ್ತ ಫುಲ್ಲು ಕತ್ಲು, ಎಲ್ಲೂ ಒಂದು ಲೈಟ್ ಕೂಡ ಇಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ದಾರಿ ಗೊತ್ತಿದ್ರೆ ಮಾತ್ರ ಈ ಥರ ಟ್ರಯಲ್ಸ್ಗೆ ಹೋಗ್ಬೇಕು ಅಂತ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ಇದೇ ಥರ ಕಾಲು ದಾರಿಗಳು ಡಿವೈಡ್ ಆಗ್ತವೆ, ಆಯಿತಾ. ಇಲ್ಲಿ ಮುಂದಕ್ಕೆ ಹೋದ್ಮೇಲೆ ಇದೆಲ್ಲ ಕ್ವಾರಿ ಅವಾಗ ಇದ್ದಿದ್ದು ಕ್ರಷರ್ಗಳು. ಈಗ ಸದ್ಯಕ್ಕೆ ಕೆಲಸ ಮಾಡ್ತಾಯಿಲ್ಲ ಇಲ್ಲಿ. ಅಲ್ಲಿ ಲೆಫ್ಟಿಗೊಂದು ಹೋಗುತ್ತೆ ಟ್ರೈಲು. ಅದು ಮುಂಚೆ ಇಲ್ಲಿ ಕೆಲಸ ಮಾಡ್ತಾಯಿದ್ರಲ್ವ, ಆವಾಗ ಅವ್ರುಗಳಿದ್ದಿದ್ದು ಮನೆ ಮಾಡ್ಕೊಂಡಿದ್ರು. ಆ ಕಡೆಗೆ ಹೋಗುತ್ತೆ ಟ್ರೈಲು. ಇಲ್ಲಿಗೆ ಬಂದರೆ ಇದು ನಮ್ಮ ತೋಟಕ್ಕೆ ಹೋಗೋದ ರೀ. ನೋಡ್ತಾ ಇರ್ಬೋದು ಸುತ್ತಮುತ್ತ ಫುಲ್ಲು ಕತ್ಲೆ. ಈ ಕಡೆ ರೈಟ್ ಸೈಡ್ಗೆಲ್ಲ ಇದು ಕಾಡು, ರಿಸರ್ವ್ ಫಾರೆಸ್ಟಿಗೆ ಸೇರ್ಕೊಳ್ಳುತ್ತೆ. ಎಷ್ಟೋ ಸಲ ನಮ್ಮ ಮಾವನ ಮನೇಲಿ ಅವರು ಕಾಡಂದಿ, ಕರಡಿ, ಚಿರತೆ ಎಲ್ಲ ನೋಡಿದ್ದಾರೆ. ಯಾವಾಗಲೂ ಸೈಟ್ ಆಗಲ್ಲ, ಯಾವಾಗ ಅಪರೂಪಕ್ಕೆ ಸಿಗ್ತವೆ. ಈಗ ತೋಟಕ್ಕೆ ಎಂಟ್ರ್ ಆಗಿದ್ದೀವಿ. ಸೊ ನಮ್ಗೆ ಹಿಂಗೆ ಹೋಗ್ಬೇಕು ಅಂತ ದಾರಿ ಗೊತ್ತಿದ್ದರಿಂದ ನಾವು ಕರೆಕ್ಟಾಗಿ ಬಂದ್ವಿ. ಇಲ್ಲೆಲ್ಲ ಯಾರೋ ಅಡ್ರೆಸ್ ಹೇಳ್ಬಿಟ್ಟು ಹಿಂಗೆ ಬನ್ನಿ ಅಂತ ಏನಾರು ಅಡ್ರೆಸ್ ಹೇಳಿ ಕಳಿಸಿದ್ರೆ ಅವ್ರಿಗೆಲ್ಲ ಈ ಥರ ಹುಡ್ಕೊಂಬರೋ ಅಷ್ಟರಲ್ಲಿ ಎಷ್ಟೊತ್ತಾಯ್ತದೋ ಹೇಳೋಕ್ಕಾಗಲ್ಲ. ನಮ್ಮ ಕಾರ್ ಇಲ್ಲೇ ಇದೆ. ನೋಡಿ, ಇದೇ ತೋಟದ ಮನೆ. ಇಲ್ಲಿಗೆ ಬಂದಿದ್ದೀವಿ, ಬನ್ನಿ ಒಳಗೆ ಹೋಗೋಣ.
ಹಾಯ್. ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಹೊಸ ವರ್ಷ ಸಂತೋಷ ಸಮೃದ್ಧಿ ಎಲ್ಲ ತರಲಪ್ಪ. ಎಲ್ಲರೂ ಅನ್ಸಿದ್ರು ಎಲ್ಲ ಆಗ್ಲಿ. ಹಾ ಅಲ್ಲೇ ಟೇಸ್ಟ್ ಮಾಡ್ತಾನೆ. ವಿಡಿಯೋ ಮಾಡ್ತಾ ಇದೀಯಾ? 3 2 1 ಸ್ಟಾರ್ಟ್. ಇದೆಯಾ ಬಾ 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 ಬಾ. ಮಾಡಿ ಮಾಡಗಂಟ ಅವ್ನು ಬಿಡಲ್ಲ. ಹಾ ಎಬ್ರಿಸಿದ್ರೆ ಮಲ್ಗಕ್ಕಾಗಲ್ಲ. ಜೋರಾಗಿ ಹೇಳ್ಬೇಕು. ಹ್ಯಾಪಿ ನ್ಯೂ ಇಯರ್. ಕೈಲಿಸ್ತಾ ನೀವು ಹೇಳ್ಬೇಕು ಶಾಂತಮ್ಮ. ಈಗ ಹೇಳು. ಹ್ಯಾಪಿ ನ್ಯೂ ಇಯರ್. ಹಂಗೆ ನಿಂಗೆ ಅಣ್ಣ. ನೋಡಿದೆ ಮಾವಿನ ತೋಟ, ಹಿಂದೆಗಡೆ ಅಡಿಕೆ ತೋಟ, ಇದೆಲ್ಲ ಈ ಸಲ ಕಣಕ್ಕೆ ರೆಡಿ ಮಾಡಿದ್ದಾರೆ. ಬನ್ನಿ ಹೋಗೋಣ ಈಗ ಇಲ್ಲಿಂದ. ಬಾಯ್ ಎಲ್ರಿಗೂ ಬಾಯ್. ಬಾಯ್ ಮಾಮ. ಬಾಯ್ ಅಣ್ಣ. ಬನ್ನಿ ಬನ್ನಿ ಹತ್ಕೊಳ್ಳಿ ಹೋಗೋಣ. ಬಾಯ್. ಬಾಯ್. ನೋಡಿ ಫ್ರೆಂಡ್ಸ್, ಇದೆಲ್ಲ ಮಾವಿನ ತೋಟ. ನ್ಯೂ ಇಯರ್ ಹತ್ರ ಎಲ್ಲ ಸೆಲೆಬ್ರೇಟ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಉತ್ತರದುರ್ಗಕ್ಕೆ ಹೋಗಿ ಬಂದು ಹೊರಟಿದ್ವಿ.
ರಾತ್ರಿ ಹೇಳಿದ್ನಲ್ಲ ನಿಮಗೆ ಇಲ್ಲೆಲ್ಲ ಕಲ್ಲು ಕ್ವಾರಿ ಇತ್ತು ಅಂತ. ನೋಡಿ ಬಂಡೆ ಹಂಗೆ ಹೊಡೆದು ಬಿಸಾಕ್ಬಿಟ್ಟವ್ರೆ ಅತ್ತಿಗೆ ಎಲ್ಲ ಪೂರ್ತಿ ಕಟ್ 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 ಕಟ್. ರಾತ್ರಿ ಬರುವಾಗ ಫುಲ್ಲು ಕತ್ಲಿತ್ತು, ಏನು ಕಾಣಿಸ್ತಾ ಇರಲ್ಲ, ಪಿಚ್ ಡಾರ್ಕ್ ಬ್ಲ್ಯಾಕು. ನೋಡಿ ಹಿಂಗಿದೆ. ಇವತ್ತು ಅಷ್ಟೇ ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.